Hi children, good morning everyone. Children, open in your EVS government textbook lesson number 1, living world. Children, protection of environment is the duty of all. Environment na protect ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. You must have heard this saying. ಈ ಥರ ಹೇಳಿದ್ರೆ ನಾವು ಪರಿಸರವನ್ನು ಕಾಪಾಡಬೇಕು ಅನ್ನೋದು. ಸೊ ನೀವು ಕೇಳಿರ್ತೀರಾ ಮಕ್ಕಳೇ. The word environment is very familiar to us. ಈ ವರ್ಡ್ ಎನ್ವೈರ್ನಮೆಂಟ್ ಅನ್ನೋದು ಸೊ ನಮಗೆ ತುಂಬ ಪರಿಚಿತವಾದ ವರ್ಡ್ ಆಗಿರುತ್ತೆ. ದ ಥಿಂಗ್ಸ್ ಅರೌಂಡ್ ಅಸ್ ಈಸ್ ಎನ್ವೈರ್ನಮೆಂಟ್ ಅಂದರೆ ನಮ್ಮ ಸುತ್ತಮುತ್ತ ಇರೋ ಥಿಂಗ್ಸ್ಗಳನ್ನ ನಾವು ಎನ್ವೈರ್ನಮೆಂಟ್ ಅಂತ ಕರಿತೀವಿ. ವಿ ಕ್ಯಾನ್ ಎಂಜಾಯ್ ಎನ್ವೈರ್ನಮೆಂಟ್ ಬೈ ಸೀಯಿಂಗ್ ಓನ್ಲಿ. ನಾವು ಬರೀ ನೋಡೋದ್ರಿಂದಲೇ ಎನ್ವೈರ್ನಮೆಂಟ್ನ ಎಂಜಾಯ್ ಮಾಡ್ಬೋದು. ವಿ ಸಿ ಹಿಲ್ಸ್, ಫಾರೆಸ್ಟ್, ರಿವರ್, ಫಾಲ್ಸ್, ಸ್ಟ್ರೀಮ್, ಹನಿಬೀ, ಇನ್ಸೆಕ್ಟ್ಸ್, ಈಗಲ್, ಸ್ನೇಕ್, ಸಾಯಿಲ್, ಲೈಟ್, ಬರ್ಡ್ಸ್ ಆ್ಯಂಡ್ ಸೋ ಮೆನಿ ಅದರ್ ಥಿಂಗ್ಸ್ ಅರೌಂಡ್ ಅಸ್ ವಿಚ್ ಮೇಕ್ ಅಸ್ ವಂಡರ್. ಅಂದರೆ ನಾವು ನೋಡ್ತೀವಿ ಹಿಲ್ಸ್, ಫಾರೆಸ್ಟು, ರಿವರು, ಫಾಲ್ಸು, ಸ್ಟ್ರೀಮ್ಸ್, ಹನಿಬೀ, ಇನ್ಸೆಕ್ಟ್ಸು, ಈಗಲು, ಸ್ನೇಕ್, ಸಾಯಿಲ್, ಲೈಟ್, ಬರ್ಡ್ಸ್ ಆ್ಯಂಡ್ ಸೋ ಮೆನಿ ಅದರ್ ಥಿಂಗ್ಸ್ನ ನಮ್ಮ ಸುತ್ತಮುತ್ತ ನೋಡ್ತೀವಿ. ಸೊ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ದಿಸ್ ಈಸ್ ಅವರ್ ಎನ್ವೈರ್ನಮೆಂಟ್. ಸೊ ನಾವು ಸುತ್ತಮುತ್ತ ಏನು ನೋಡ್ತೀವಿ, ಫಾರೆಸ್ಟು, ರಿವರು, ಫಾಲ್ಸ್ ಎಲ್ಲ ಅದು ನಮ್ಮ ಎನ್ವೈರ್ನಮೆಂಟ್ ಆಗಿರುತ್ತೆ. ಅವರ್ ಎನ್ವೈರ್ನಮೆಂಟ್ ಈಸ್ ಹೋಮ್ ಫಾರ್ ಡೈವರ್ಸಿಟಿ. ಸೊ ನಮ್ಮ ಪರಿಸರ ಎನ್ವೈರ್ನಮೆಂಟ್ ಏನಾಗಿರುತ್ತೆ, ವೈವಿಧ್ಯತೆಯ ನೆಲೆ ಆಗಿರುತ್ತೆ. ಯು ಹ್ಯಾವ್ ದ ಕ್ಯೂರಿಯಾಸಿಟಿ ಟು ನೋ ದ ಸ್ಪೆಷಾಲಿಟಿ ಆಫ್ ದಿಸ್ ಡೈವರ್ಸಿಟೀಸ್. ಅಂದರೆ ಮಕ್ಕಳೇ ನಿಮಗೆ ಕ್ಯೂರಿಯಾಸಿಟಿ ಇದೆ, ಸೊ ಏನು ಸ್ಪೆಷಾಲಿಟಿ ಇದೆ ಈ ಡೈವರ್ಸಿಟಿಲಿ ಅನ್ನೋದು ತಿಳ್ಕೊಬೇಕಂತ. ಹವಂಟ್ ಯು? ಇಫ್ ಸೊ ಅಂಡರ್ಸ್ಟ್ಯಾಂಡ್ ದಿಸ್ ಯೂನಿಟ್. ಸೊ ಅಂದರೆ ಈ ಲೆಸನಲ್ಲಿ ಮಕ್ಕಳೇ ನೀವು ಅದನ್ನು ಏನು ಸ್ಪೆಷಾಲಿಟಿ ಇದೆ ಈ ಡೈವರ್ಸಿಟಿಲಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೊತೀರಾ ಹೋಗ್ತೀರಾ ಮಕ್ಕಳೇ. ಆಫ್ಟರ್ ಸ್ಟಡಿಂಗ್ ದಿಸ್ ಲೆಸನ್ ಯು ಐಡೆಂಟಿಫೈ ಲಿವಿಂಗ್ ಬೀಯಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಮಕ್ಕಳು ನೀವೇ ಐಡೆಂಟಿಫೈ ಮಾಡ್ತೀರಾ, ಇದು ಲಿವಿಂಗ್ ಬೀಯಿಂಗ್ಸು, ಇದು ನಾನ್ ಲಿವಿಂಗ್ ಥಿಂಗ್ಸ್ ಅಂತ. ನೋ ದ ಇಂಪಾರ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್. ಆಮೇಲೆ ಸೊ ನಿಮಗೆ ಗೊತ್ತಾಗುತ್ತೆ ಏನೇನು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಲಿವಿಂಗ್ ಬೀಯಿಂಗ್ಸಲ್ಲಿ ಅಂತ. ಆ್ಯಂಡ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಟು ದ ಮೆಥಡ್ ಆಫ್ ಫುಡ್ ಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್, ಲೈಫ್ ಸೈಕಲ್ ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್. ಸೊ ಅಂದರೆ ನೀವೇ ಇಂಟ್ರೊಡ್ಯೂಸ್ ಮಾಡ್ತಾ ಅಂದರೆ ಯಾವ ಮೆಥಡ್ ಆಫ್ ಫುಡ್ ಪ್ರೊಡಕ್ಷನ್ ಇನ್ ಪ್ಲಾಂಟ್ಸಲ್ಲಿ ಯಾವ ಮೆಥಡಲ್ಲಿ ಫುಡ್ಡು ಪ್ರೊಡಕ್ಷನ್ ಆಗುತ್ತೆ, ಮತ್ತು ಲೈಫ್ ಸೈಕಲ್ ಯಾವ ಥರ ಇರುತ್ತೆ, ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್ ಇರುತ್ತೆ ಅನ್ನೋದನ್ನು ನೀವೇ ಹೇಳ್ತಾ ಹೋಗ್ತೀರಾ. ಕ್ಲಾಸಿಫೈ ಅನಿಮಲ್ಸ್ ಬೇಸ್ಡ್ ಆನ್ ದರ್ ಫೀಡಿಂಗ್ ಹ್ಯಾಬಿಟ್ಸ್. ಅನಿಮಲ್ಸ್ ಫೀಡಿಂಗ್ ಹ್ಯಾಬಿಟ್ಸ್ನ ನೋಡ್ಕೊಂಡು ನಾವು ಮಕ್ಕಳೇ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ನೌ ದ ಇಂಪಾರ್ಟೆನ್ಸ್ ಆಫ್ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಅಂದರೆ ನಾವು ಪ್ಲಾಂಟ್ಸು ಮತ್ತು ಅನಿಮಲ್ಸ್ನ ಪ್ರೊಟೆಕ್ಟ್ ಮಾಡೋದ್ರ ಮಹತ್ವನ ಗೊತ್ತು ಮಾಡ್ಕೊತೀವಿ ಚಿಲ್ಡ್ರನ್. ಓಕೆ, ನೆಕ್ಸ್ಟ್ ರೀಡ್ ದಿಸ್ ಸ್ಟೋರಿ ಲೇಜಿ ಸೋಮಣ್ಣ. ಚಿಲ್ಡ್ರನ್ ಇಲ್ಲಿ ಒಂದು ಸ್ಟೋರಿ ಇಟ್ಟಿದ್ದಾರೆ, ಚಿಕ್ಕ ಸ್ಟೋರಿ. ಸೊ ಅದ್ರ ನೇಮು ಲೇಜಿ ಸೋಮಣ್ಣ. ಸೋಮಣ್ಣ ಈಸ್ ಅ ಲೇಜಿ ಪರ್ಸನ್. ಸೋಮಣ್ಣ ಅನ್ನೋನು ತುಂಬ ಲೇಜಿ ಫೆಲೋ, ಒಂದು ಕೆಲಸನೂ ಮಾಡಲ್ಲ, ಆ ಥರ ಲೇಜಿ ಪರ್ಸನ್. ಇವನ್ ದೋ ಯು ಓನ್ಸ್ ಎ ಪೀಸ್ ಆಫ್ ಲ್ಯಾಂಡ್. ಸೊ ಅವನ ಹತ್ರ ಪೀಸ್ ಆಫ್ ಲ್ಯಾಂಡ್ ಇರುತ್ತೆ. ಈ ಹ್ಯಾಸ್ ನಾಟ್ ವರ್ಕ್ಡ್ ಫಾರ್ ಎ ಸಿಂಗಲ್ ಡೇ ಇನ್ ಹಿಸ್ ಲ್ಯಾಂಡ್. ಸೊ ಅವನ ಲ್ಯಾಂಡಲ್ಲಿ ಅವನು ಒಂದು ದಿನ ಕೂಡ ವರ್ಕ್ ಮಾಡಿರಲ್ಲ. ಈ ಯೂಸ್ಡ್ ಟು ಲೀವ್ ಓನ್ಲಿ ಬೈ ರಿಸೀವಿಂಗ್ ವಾಟ್ ಅದರ್ಸ್ ಗೇವ್ ಹಿಮ್. ಅಂದರೆ ಬೇರೆಯವ್ರು ಏನು ಕೊಡ್ತಾರೆ ಅದನ್ನು ರಿಸೀವ್ ಮಾಡಿಕೊಂಡು ಇವನು ವಾಸವಾಗಿ ಇರ್ತಾನೆ. ಈ ವಾಸ್ ವೆರಿ ಫಾಂಡ್ ಆಫ್ ಗ್ರೌಂಡ್ ನಟ್ಸ್, ಎಸ್ಪೆಷಲಿ ಫ್ರೈಡ್ ಗ್ರೌಂಡ್ ನಟ್ಸ್. ಇವನಿಗೆ ಗ್ರೌಂಡ್ ನಟ್ಸ್ ಅಂದರೆ ತುಂಬ ಇಷ್ಟ, ಅದರಲ್ಲೂ ಫ್ರೈಡ್ ಗ್ರೌಂಡ್ ನಟ್ಸ್ ಅಂದರೆ ತುಂಬ ಇಷ್ಟ ಮಕ್ಕಳೇ. ಒನ್ಸ್ ವೈಲ್ ಈಟಿಂಗ್ ಫ್ರೈಡ್ ಗ್ರೌಂಡ್ ನಟ್ಸ್ ಈ ಗಾಟ್ ಅನ್ ಐಡಿಯಾ. ಸೊ ಅವನು ಫ್ರೈಡ್ ಗ್ರೌಂಡ್ ನಟ್ನ ಈಟ್ ಮಾಡಬೇಕಾದ್ರೆ ಅವನಿಗೊಂದು ಐಡಿಯಾ ಬರುತ್ತೆ. ಈ ಥಾಟ್ that if he sowed groundnuts in his land, he would get enough groundnuts to eat and he need not beg anybody
ಫಾರ್ ಇಟ್. ಸೊ ಅವ್ನಿಗೆ ಐಡಿಯಾ ಬರುತ್ತೆ, ಅವನೇನಂತಾನೆ ನಾನು ಗ್ರೌಂಡ್ನಟ್ನ ಲ್ಯಾಂಡಲ್ಲಿ ಬಿತ್ತನೆ ಮಾಡಿದ್ರೆ ನನಗೆ ಜಾಸ್ತಿ ಗ್ರೌಂಡ್ನಟ್ ಸಿಗುತ್ತೆ, ಸೊ ಅವಾಗ ನಾನು ಬೇರೆಯವ್ರ ಹತ್ರ ಬೆಗ್ ಮಾಡೋ ನೆಸೆಸಿಟಿ ಇರಲ್ಲ ಅಂತ ಅಂದ್ಕೊತಾನೆ. ಆಲ್ಸೋ ಈ ಫೆಲ್ಟ್ ದಟ್ ಇಫ್ ಈ ಸಾಡ್ ಫ್ರೈಡ್ ಗ್ರೌಂಡ್ನಟ್ಸ್ ಈಲ್ಡ್ ವುಡ್ ಬಿ ಫ್ರೈಡ್ ಗ್ರೌಂಡ್ಸ್. ಅವ್ನು ಮತ್ತೆ ಥಿಂಕ್ ಮಾಡ್ತಿದ್ದಾನೆ ಮಕ್ಕಳು ಏನಂತ, ನಾನು ಫ್ರೈಡ್ ಗ್ರೌಂಡ್ನಟ್ಸ್ನ ಬಿತ್ತನೆ ಮಾಡಿದ್ರೆ ನನಗೆ ಫ್ರೈಡ್ ಗ್ರೌಂಡ್ನಟ್ಸೇ ಸಿಗುತ್ತೆ ಅಂತ. ಮಕ್ಕಳೇ ಅದು ಸಿಗಲ್ಲ, ನಾವು ರಾ ಗ್ರೌಂಡ್ನಟ್ಸ್ನ ಬಿತ್ತನೆ ಮಾಡಿದ್ರೆ ಮಾತ್ರ ನಮಗೆ ಗ್ರೌಂಡ್ನಟ್ಸು ಪ್ಲಾಂಟ್ಸ್ ಆಗಿ ಆಮೇಲೆ ನಮಗೆ ಅದರ ಈಲ್ಸ್ ಸಿಗುತ್ತೆ. ಬಟ್ ಫ್ರೈಡ್ ಗ್ರೌಂಡ್ನಟ್ಸ್ನ ಬಿತ್ತನೆ ಮಾಡಿದ್ರೆ ಅದು ಸಿಗೋದಿಲ್ಲ ಮಕ್ಕಳೇ, ಪ್ಲಾಂಟ್ಸ್ ಬರೋದಿಲ್ಲ. ಸೊ ವುಡ್ ಬಿ ನೋ ನೀಡ್ ಟು ಫ್ರೈ ದ ಗ್ರೌಂಡ್ನಟ್ಸ್. ಅವನೇನಂತ ಯೋಚನೆ ಮಾಡಿದ್ದಾನೆ, ನಾನು ಫ್ರೈಡ್ ಗ್ರೌಂಡ್ನಟ್ನ ಬಿತ್ತನೆ ಮಾಡಿದ್ರೆ ನನಗೆ ಫ್ರೈಡ್ ಗ್ರೌಂಡ್ನಟ್ ಸಿಗುತ್ತೆ, ಸೊ ಅವಾಗ ನಾನು ಅದನ್ನು ಫ್ರೈ ಮಾಡೋ ನೆಸೆಸಿಟಿ ಇರಲ್ಲ ಗ್ರೌಂಡ್ನಟ್ನ ಅಂತ ಅವ್ನು ಅನ್ಕೊತಾ ಇದ್ದಾನೆ. ನಾಟ್ ನೋಯಿಂಗ್ ದ ಟೈಪ್ ಆಫ್ ಸೀಡ್ಸ್ ಟು ಬಿ ಸೋನ್. ಅವನಿಗೆ ಯಾವ ಥರ ಬಿತ್ತನೆ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಸೋಮಣ್ಣ ಸ್ಟಾರ್ಟೆಡ್ ಸೋಯಿಂಗ್ ಫ್ರೈಡ್ ಗ್ರೌಂಡ್ನಟ್ಸ್ ಫ್ರಮ್ ದ ನೆಕ್ಸ್ಟ್ ಡೇ ಇಟ್ ಸೆಲ್ಫ್. ಅಂದರೆ ಅವ್ನು ನೆಕ್ಸ್ಟ್ ಡೇ ಇಂದಾನೆ ಅವನು ಸ್ಟಾರ್ಟ್ ಮಾಡ್ಕೊತಾನೆ ಬಿತ್ತನೆ ಮಾಡೋದಕ್ಕೆ. ಸೀಯಿಂಗ್ ಸೋಮಣ್ಣ ವರ್ಕಿಂಗ್ ಇನ್ ಹಿಸ್ ಲ್ಯಾಂಡ್, ದ ನೈಬರಿಂಗ್ ಫಾರ್ಮರ್ಸ್ ವರ್ ವೆರಿ ಹ್ಯಾಪಿ ದಟ್ ಸೋಮಣ್ಣ ಹ್ಯಾಡ್ ಶೆಡ್ ಈಸ್ ಲೇಸಿನೆಸ್ ಫೈನಲಿ. ಸೊ ಅಂದರೆ ಅಕ್ಕಪಕ್ಕ ಇರೋ ಫಾರ್ಮರ್ಸ್ ಎಲ್ಲ ತುಂಬ ಖುಷಿ ಪಡ್ತಾರೆ, ಸೋಮಣ್ಣ ವರ್ಕ್ ಮಾಡ್ತಾ ಇದ್ದಾನೆ ಅವ್ನ ಲ್ಯಾಂಡಲ್ಲಿ ಅಂತ ಅಂದ್ಬಿಟ್ಟು, ಹೆಂಗೋ ಲೇಸಿನೆಸ್ ಬಿಟ್ಟು ಅವ್ನು ವರ್ಕ್ ಮಾಡ್ತಾ ಇದ್ದಾನೆ ಫೈನಲ್ ಆಗಿಂತ ಅಕ್ಕಪಕ್ಕದವರು ತುಂಬ ಖುಷಿ ಆಗ್ತಾರೆ. ಡೇಸ್ ಪಾಸ್ಡ್ ಅಂದರೆ ಕೆಲವು ದಿನಗಳು ಕಳೆದೋಗ್ತವೆ. ಪ್ಲಾಂಟ್ಸ್ ಗ್ರೂ ಆ್ಯಂಡ್ ಗ್ರೀನರಿ ವಾಸ್ ಎವ್ರಿವೇರ್. ಸ್ವಲ್ಪ ದಿನ ಕಳೆದೋದ್ಮೇಲೆ ಪ್ಲಾಂಟ್ಸ್ ಏನಾಗುತ್ತೆ, ಗ್ರೂ ಆಗುತ್ತೆ, ಸೊ ಎಲ್ಲ ಕಡೆ ಗ್ರೀನ್ ಆಗಿ ಕಾಣಿಸ್ತಾ ಇರುತ್ತೆ. ಬಟ್ ನಾಟ್ ಎ ಸಿಂಗಲ್ ಪ್ಲಾಂಟ್ ಅಪಿಯರ್ಡ್ ಇನ್ ಸೋಮಣ್ಣಾಸ್ ಲ್ಯಾಂಡ್. ಅಂದರೆ ಒಂದು ಸಿಂಗಲ್ ಪ್ಲಾಂಟ್ ಕೂಡ ಸೋಮಣ್ಣಾಸ್ ಲ್ಯಾಂಡಲ್ಲಿ ಕಾಣಿಸಲ್ಲ. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.